ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹೆಣ್ಮಕ್ಳೇ ಇಲ್ಲ, ಹೆಣ್ಣು ದಿಕ್ಕಿಲ್ಲದಂತಹ ಸಂಪುಟ ಅಂತ ಹೇಳ್ತಿದ್ದಾರೆ ಜನ. ನೋಡಿ, ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡಗೆ ಅವರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಆದರೆ ಇನ್ನು ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಲ್ಲ. ನೋಡಿ, ಹೆಣ್ಣು ದಿಕ್ಕಿಲ್ಲದಂತಹ ಸಂಪುಟ ಅಂತ ಹೇಳ್ತಿದ್ದಾರೆ ಜನ. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು ಈ ಒಂದು ಲಿಸ್ಟ್ನಲ್ಲಿ, ಸಚಿವರ ಲಿಸ್ಟ್ನಲ್ಲಿ. ಆದರೆ ಗಾಯತ್ರಿ ಪ್ರಮಾಣ ವಚನ ಸ್ವೀಕರಿಸಲೇ ಇಲ್ಲ, ಹೋಲ್ಡ್ ಮಾಡಲಾಯಿತು ಅವ್ರನ್ನ. ಈಗ ನೋಡಿ, ಹಾಗಾಗಿ ಡಿ ಕೆ ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೆ ಆದ್ಯತೆಯೇ ಇಲ್ಲ, ಹೆಣ್ಣು ಮಕ್ಕಳೇ ಇಲ್ಲ ಈ ಬಾರಿ. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು ಈ ಒಂದು ಶಾಸಕರ ಲಿಸ್ಟ್ನಲ್ಲಿ, ಸಚಿವರ ಲಿಸ್ಟ್ನಲ್ಲಿ. ಆದರೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲೇ ಇಲ್ಲ. ಹಾಗಾಗಿ ಈಗ ಜನ ಏನು ಹೇಳ್ತಿದ್ದಾರೆ ಅಂದರೆ, ಡಿ ಕೆ ಕ್ಯಾಬಿನೆಟ್ನಲ್ಲಿ ಹೆಣ್ಣು ದಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಪರಿಷತ್ ಸದಸ್ಯೆ ಗಾಯತ್ರಿ ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು, ಹೈಕಮಾಂಡ್ ಹೆಸರನ್ನು ನೀಡಿತ್ತು ಈ ಸಚಿವರ ಪಟ್ಟಿ ಏನು ಬಂದಿತ್ತು ಆ ಪಟ್ಟಿಯಲ್ಲಿ. ಆದರೆ ಕೊನೆ ಗಳಿಗೆಯಲ್ಲಿ ಅವರನ್ನು ಹೋಲ್ಡ್ ಮಾಡಲಾಯಿತು, ಅವರ ಹೆಸರನ್ನು ಕೈ ಬಿಡಲಾಯಿತು. ಉಮಾಶ್ರೀಗೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನವನ್ನು ಕೊಟ್ಟು ಸಂಪೂರ್ಣ ಪುರುಷರಿಂದಲೇ ತುಂಬಿರುವಂತಹ ಈಗ ಡಿ ಕೆ ಸಂಪುಟ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮಂತ್ರಿಗಿರಿ ಒಲಿದಿಲ್ಲ. ಈಗ ಡಿ ಕೆ ಸಂಪುಟವನ್ನ ಸೇರಲು ಶಾಸಕಿಯರಿಂದಲೂ ಕಸರತ್ತನ್ನ ಮಾಡಲಾಗ್ತಾ ಇದೆ. ಯಾರಿಂದಲೋ ಮೂಲಕ ಲಾಭಿಯನ್ನ ಮಾಡ್ತಾ ಇರುವಂತಹ ಶಾಸಕಿಯರು ಯಾರಿಂದಲೂ ಸಚಿವರು ಹೈಕಮಾಂಡ್ ಹತ್ತಿರ ಸಚಿವರು ಹಾಗೂ ಹೈಕಮಾಂಡ್ಗೆ ಯಾರೆಲ್ಲ ಹತ್ತಿರ ಇದ್ದಾರೆ ಅಂಥವ್ರ ಮೂಲಕವಾಗಿ ಲಾಭಿ ಮಾಡ್ತಿದ್ದಾರೆ. ಉಮಾಶ್ರೀ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಹೆಚ್ಚು ಲಾಭಿಯನ್ನ ಮಾಡಲಾಗ್ತದೆ. ಯಾಕಂದ್ರೆ ಇನ್ನು ಒಂದು ಉಳ್ಕೊಂಡಿದೆಯಲ್ಲ ನೋಡಿ, ಒಂದೇ ಒಂದು ಸಚಿವ ಸ್ಥಾನ ಉಳ್ಕೊಂಡಿರುವಂಥದ್ದು. 19 ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, ಇನ್ನು ಒಂದು ಸ್ಥಾನ ಉಳ್ಕೊಂಡಿದೆ. ಅಂದರೆ ಗಾಯತ್ರಿ ಅವರ ಒಂದು ಹೆಸರನ್ನ ಮೆನ್ಷನ್ ಮಾಡಿತ್ತು, ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಿತ್ತು. ಆದರೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲೇ ಇಲ್ಲ, ಅಂದರೆ ಹೋಲ್ಡ್ ಮಾಡಲಾಯಿತು. ಅದರ ಬದಲಾಗಿ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ನೋಡಿ, ಉಮಾಶ್ರೀ ಕೂಡ ಇಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಂಪುಟವನ್ನು ಸೇರಲು ಲಾಭಿ ಮಾಡ್ತಾ ಇರುವಂಥದ್ದು. ಯಾರಿಗೆ ಕೊಡ್ತಾರೆ ಇಲ್ಲಿ ಸಚಿವ ಸ್ಥಾನವನ್ನ ಅಂತ ಪ್ರಶ್ನೆ ಇದೆ. ಉಮಾಶ್ರೀ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನವನ್ನು ಕೊಟ್ಟರು. ಉಮಾಶ್ರೀಗೆ ಸಂಪೂರ್ಣ ಪುರುಷರಿಂದಲೇ ಕೂಡಿದೆ ಈಗ ಡಿ ಕೆ ಸಂಪುಟ. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮಂತ್ರಿಗಿರಿ ಈ ಬಾರಿ ಸಿಗಲಿಲ್ಲ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವೆ ಆಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಬಾರಿ ಡಿ ಕೆ ಕ್ಯಾಬಿನೆಟ್ ಸೇರಲು ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಆದರೆ ಅವರಿಗೆ ಇಲ್ಲಿ ಮಂತ್ರಿಗಿರಿ ಸಿಗಲಿಲ್ಲ. ಆದರೆ ಇನ್ನೂ ಅವಕಾಶ ಇದೆ, ಯಾಕಂದರೆ ಇನ್ನೂ ಒಂದು ಸಚಿವ ಸ್ಥಾನ ಇರೋದ್ರಿಂದ ಇನ್ನೂ ಅವಕಾಶ ಇದೆ. ಹಾಗಾಗಿ ಲಾಭಿ ಮಾಡ್ತಿದ್ದಾರೆ. ಬೆಂಬಲಿಗರಿಗೆ ಕೊಡಿಸಲು ಹಿರಿಯರ ಮಧ್ಯೆ ಪೈಪೋಟಿ ನಡೀತಾ ಇದೆ. ಉಮಾಶ್ರೀ ಪರವಾಗಿ ತೀವ್ರ ಒತ್ತಡವನ್ನು ಹಾಕಿರುವಂತಹ ಸಿದ್ದರಾಮಯ್ಯನವರು ಉಮಾಶ್ರೀಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೆಬ್ಬಾಳ್ಕರನ್ನ ಸಚಿವ ಸಂಪುಟಕ್ಕೆ ಸೇರಿಸಲು ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡುತ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಸಿರುವಂತಹ ಸಿಎಂ ಡಿಕೆಶಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಎಲ್ಲಿಯೂ ಮಾತನಾಡದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆಯಂತೆ. ಒಂದು ಸ್ಥಾನಕ್ಕೆ ಕೊಡಿಸಲು ಹಾಲಿ ಮಾಜಿ ಸಿಎಂ ಜಟಾಪಟಿಗೆ ನಿಂತು ಬಿಟ್ಟಿದ್ದಾರೆ. ಈ ಒಂದು ಸಚಿವ ಸ್ಥಾನಕ್ಕೆ ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಉಮಾಶ್ರೀ ಪರವಾಗಿರುವಂಥದ್ದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿರುವಂಥದ್ದು. ಇಬ್ಬರು ಕೂಡ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆ ಇಟ್ಟಿರುವಂಥದ್ದು. ಅಂದರೆ ಪೈಪೋಟಿ ನಡೀತಾ ಇದೆ. ಉಮಾಶ್ರೀ ಕೊಡಿ ಅಂತ ಸಿದ್ದರಾಮಯ್ಯನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು. ಈ ರೀತಿ ಜಟಾಪಟಿ ನಡೀತಾ ಇದೆ ಈಗ ಹಾಲಿ ಹಾಗೂ ಮಾಜಿ ಸಿಎಂಗಳ ನಡುವೆ. ನೋಡಿ, ಡಿ ಕೆ ಕ್ಯಾಬಿನೆಟ್ನಲ್ಲಿ ಒಂದೇ ಒಂದು ಸಚಿವ ಸ್ಥಾನ ಉಳ್ಕೊಂಡಿರುವಂಥದ್ದು, ಒಂದೇ ಒಂದು ಸಚಿವ ಸ್ಥಾನ ಉಳ್ಕೊಂಡಿದೆ. ಆ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅಂದರೆ ಮಹಿಳೆಯರಿಗೆ ಬಾರಿ ಅವಕಾಶ ಇಲ್ಲ, ಹಾಗಾಗಿ ಮಹಿಳೆಯರಿಗೆ ಸಿಗುತ್ತಾ ಅಂತ. ಇನ್ನು ಮಹಿಳೆಯರಿಲ್ಲದಂತಹ ಸಂಪುಟ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ನೋಡಿ, ಆರತಿ ಕೃಷ್ಣ ಇವ್ರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ. ಇವರು ಆಕಾಂಕ್ಷಿ ಆಗಿದ್ರು ಮಹಿಳಾ ಕೋಟದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಕೂಡ ಮಂತ್ರಿಗಿರಿ ಆಕಾಂಕ್ಷಿ ಆಗಿದ್ರು, ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿದ್ದರು. ರೂಪಾ ಶಶಿಧರ್ ಕೂಡ ಇದ್ದರು. ಆದರೆ ಇವ್ರಿಗೂ ಕೂಡ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ. ಅನ್ನಪೂರ್ಣ ತುಕಾರಾಮ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಇವ್ರಿಗೂ ಸಿಗಲಿಲ್ಲ. ನಯನಾ ಮೋಟಮ್ಮ ಇವರು ಕೂಡ ತಮ್ಮ ತಾಯಿ ಮುಖಾಂತರವಾಗಿ ಸಾಕಷ್ಟು ಲಾಭಿಯನ್ನು ನಡೆಸಿದ್ರು. ಇನ್ನು ಉಮಾಶ್ರೀ ಪರಿಷತ್ ಉಪಸಭಾಪತಿ ಆಗಿದ್ದಾರೆ. ಈಗ ಇವರು ಕೂಡ ಇರುವಂತಹ ಒಂದು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಗಾಯತ್ರಿ ಶಾಂತೇಗೌಡ ಇವರ ಹೆಸರು ಬಂತು, ಆದರೆ ಕೊನೆ ಗಳಿಗೆಯಲ್ಲಿ ಹೋಲ್ಡ್ ಮಾಡಲಾಯಿತು ಇವರನ್ನ. ಖನಿಜ ಫಾತಿಮಾ ಅವರು ಕೂಡ ಇರುವಂಥದ್ದು, ಖನಿಜ್ ಫಾತಿಮಾ ಕೂಡ ಇರುವಂಥದ್ದು. ಆರತಿ ಕೃಷ್ಣ ಇದ್ದಾರೆ. ಇವರೆಲ್ಲರೂ ಕೂಡ
ಏನು ಮಂತ್ರಿಗಿರಿಯ ಆಕಾಂಕ್ಷಿಗಳಾಗಿದ್ರು. ಆದರೆ ಇವ್ರು ಯಾರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅಂದರೆ ಡಿ ಕೆ ಕ್ಯಾಬಿನೆಟ್ನಲ್ಲಿ ಬಾರಿ ಮಹಿಳೆಯರೇ ಇಲ್ಲ. ಈಗ ಒಂದೇ ಒಂದು ಸ್ಥಾನ ಉಳ್ಕೊಂಡಿದೆ, ಅದನ್ನು ಏನು ಗಾಯತ್ರಿಗೆ ನೀಡಲಾಗಿತ್ತು. ಈಗ ಅದೊಂದು ಸ್ಥಾನವನ್ನು ಉಳ್ಕೊಂಡಿರುವಂಥದ್ದು. ಅದರಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ? ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಉಮಾಶ್ರೀ ಪರವಾಗಿದ್ದಾರೆ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿ ಕೆ ಶಿವಕುಮಾರ್ ಇರುವಂಥದ್ದು. ಸೊ ಕಾದು ನೋಡಬೇಕಿದೆ ಯಾರಿಗೆ ಅವಕಾಶ ಸಿಗುತ್ತೆ ಅಂತ.